ವೆಲ್ಕಮ್ ಟು ಪಿರಮಿಡ್ ವ್ಯಾಲಿ. ಸೊ ಈ ಪಿರಮಿಡ್ ವ್ಯಾಲಿ ಅನ್ನೋದು ಒಂದು ಧ್ಯಾನದ ಆಶ್ರಮ. ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಧ್ಯಾನದ ಬಗ್ಗೆ ನಾವು ಪರಿಚಯ ಮಾಡ್ತೀವಿ. ಧ್ಯಾನದ ಹೆಸರು ಆನಾಪಾನ ಸತಿ ಅಂತ. ಇದು 2500 ಇಯರ್ಸ್ ಅಗೋ ಬುದ್ಧರು ಕೊಟ್ಟಿರೋ ಒಂದು ವರ್ಡ್. ಪಾಲಿ ಭಾಷೆಯಲ್ಲಿ ಆನಾಪಾನ ಸತಿ ಅಂತ ಹೇಳ್ತಿದ್ರು. ಆನ ಅಂದರೆ ಉಚ್ಛ್ವಾಸೆ, ಅಪಾನ ಅಂದರೆ ನಿಶ್ವಾಸೆ, ಸತಿ ಅಂದರೆ ಅದರ ಜೊತೆಗಿರೋದು, ವಿಚ್ ಮೀನ್ಸ್ ಬೀಯಿಂಗ್ ವಿತ್ ಯೋರ್ ಬ್ರೆತ್. ನಿಮ್ಮ ಉಸಿರಾಟದ ಕಡೆ ಗಮನ, ಶ್ವಾಸದ ಕಡೆ ಗಮನ ಕೊಡಬೇಕು. ನಾವು ಪ್ರತಿದಿನ ಉಸಿರಾಟ ತಗೊಳ್ತಿದ್ದೀವಲ್ವ. ದ ಮೊಮೆಂಟ್ ವಿ ವೇರ್ ಬಾರ್ನ್ ಟಿಲ್ ದ ಮೊಮೆಂಟ್ ವಿ ಡೈ, ದ ಬ್ರೆತ್ ಇಸ್ ಆಲ್ವೇಸ್ ದೇರ್ ವಿತ್ ಅಸ್. ಯಾವಾಗಲೂ ನಮ್ಮ ಜೊತೆ ಇರೋ ಒಂದು ಉಸಿರನ್ನ ನಾವು ಇವಾಗ ಕಣ್ಗಳನ್ನ ಮುಚ್ಚಿ ನಾವು ಉಸಿರಿನ ಜೊತೆ ಇರ್ತೀವಿ. ಒಂದು 2 ಮಿನಿಟ್ಸ್ ನಾವು ಧ್ಯಾನ ಮಾಡೋಣ. ಈಗ ಹೇಗೆ ಮಾಡಬೇಕು ಅಂತ ನಾನು ಪರಿಚಯ ಮಾಡ್ತೀನಿ. ಕನ್ನಡಿ ಕಣ್ ತೆಗೆಸ್ಬಿಡ್ಬೇಕು. ಚೇರ್ ಅಥವಾ ಸೋಫಾಲಿ ಕೂರುವಾಗ 2 ಪಾದಗಳನ್ನ ಕ್ರಾಸ್ ಮಾಡ್ಕೋಬೇಕು. ಕೆಳಗೆ ಕೂತುವಾಗ ನಾವು ಚಪ್ರ ಕಾಲು ಹಾಕ್ಕೊಂಡು ಕೂತ್ಕೋಬೋದು. ಸುಖಾಸನದಲ್ಲಿ ಕೂರ್ಬೋದು. ಕೈ ಬೆರಳುಗಳ ಒಂದನ್ನು ಇಟ್ಕೋಬೇಕು. ನಿಮ್ಮ ಕಣ್ಗಳನ್ನ ಮುಚ್ಚಿ ಉಸಿರಾಟದ ಮೇಲೆ ಗಮನ. ಸಹಜವಾದ ಸರಳವಾದಂಥ ಉಸಿರಾಟದ ಮೇಲೆ ಗಮನ. ಉಸಿರನ್ನ ಗಟ್ಟಿಯಾಗಿ ತಗೊಳ್ಳೋ ಬಿಡೋ ಅವಶ್ಯಕತೆ ಇಲ್ಲ. ನಮ್ಮೊಳಗೆ ಅದ್ಭುತವಾಗಿ ಪ್ರಕೃತಿವಾಗಿ ನಡೀತಿರುವ ಉಸಿರನ್ನ ನಾವು ಗಮನಿಸಬೇಕು ಅಷ್ಟೆ. ಯಾವಾಗ ನಾವು ನಮ್ಮ ಉಸಿರಾಟದ ಮೇಲೆ ಗಮನ ಕೊಡ್ತೀವೋ ನಿಧಾನಕ್ಕೆ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ಆ ಆಲೋಚನೆಗಳು ಇಲ್ದಿರೋ ಸ್ಥಿತಿನೇ ಧ್ಯಾನ ಸ್ಥಿತಿ ಅಂತ ಹೇಳ್ತೀವಿ. ಯಾವುದೋ ಮಂತ್ರ ಜಪ ನಾಮಸ್ಮರಣೆ ಬೇಕಾಗಿಲ್ಲ. ಯಾವ ದೇವರ ರೂಪವನ್ನು ನೆನಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ನಿಮ್ಮ ಶ್ವಾಸದ ಕಡೆ ಗಮನ. ಯಾವುದ್ರ ಬಗ್ಗೆ ಆಲೋಚನೆ ಇಲ್ಲ, ಯಾವ ಚಿಂತೆ ಇಲ್ಲ. ಸ್ವಲ್ಪ ಹೊತ್ತು ಎಲ್ಲವನ್ನ ಮರೆತು ಬಿಟ್ಟು ಹಾಯಾಗಿ ಕೂರೋಣ. ನಿಧಾನಕ್ಕೆ ನಿಮ್ಮ 2 ಕೈಗಳನ್ನ ತೆಗೆದು ಕಣ್ಮೇಲೆ ಇಟ್ಕೋಬೋದು 5 ಸೆಕೆಂಡಿಗೆ. ಆಮೇಲೆ ಕಣ್ಗಳನ್ನ ಬಿಡಬಹುದು. ಇದು ಧ್ಯಾನ ಮಾಡುವ ವಿಧಾನ. ಇದೇ ಥರ ಪ್ರತಿದಿನವೂ ನಾವು ಧ್ಯಾನ ಮಾಡಬೇಕು. ನಾವು ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಮನಃಶಾಂತಿ ಸಿಗುತ್ತೆ, ಬುದ್ಧಿನ ವಿಕಾಸ ಪಡೆಯಬಹುದು, ಆತ್ಮ ಸಾಕ್ಷಾತ್ಕಾರ ಹೊಂದಬಹುದು. ಪ್ರತಿದಿನವೂ ನಮ್ಮ ವಯಸ್ಸು ಎಷ್ಟಿದ್ರೆ ಕನಿಷ್ಠ ಅಷ್ಟು ನಿಮಿಷಗಳ ಧ್ಯಾನ ಮಾಡಬೇಕು. 20 ವರ್ಷ ಇರೋರು 20 ನಿಮಿಷ, 40 ವರ್ಷ ಇರೋರು 40 ನಿಮಿಷ. ದಟ್ ಇಸ್ ಅ ಟೈಮ್ ಫಾರ್ಮುಲಾ. ಮತ್ತು ಇದನ್ನು ಯಾವ ಸಮಯದಲ್ಲಿ ಬೇಕಂದ್ರೂ ಮಾಡ್ಬೋದು. ಬೆಳಗ್ಗೆ ನೀವು 4 ಗಂಟೆ ಎತ್ತಿರ್ತೀರ ಮಾಡ್ಬೋದು, ಅಥವಾ ಮನೆಯಲ್ಲಿರೋರು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು 10-11 ಗಂಟೆಗೆ ಅವ್ರು ಫ್ರೀ ಆಗಿದ್ಮೇಲೆ ಮಾಡ್ಬೋದು. ಯಾವುದೇ ಸಮಯ ನಿಮಗೆ ಅನುಕೂಲ ಸಿಗುತ್ತೋ ಆ ಟೈಮಿಗೆ ನೀವು ಧ್ಯಾನ ಮಾಡಬಹುದು. ಹಾಗೆ ಪಿರಮಿಡ್ ಒಳಗೆ ಧ್ಯಾನ ಮಾಡೋದ್ರಿಂದ 3 ಪಟ್ಟು ಶಕ್ತಿ ಕಿರಣಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಒಂದು ಧ್ಯಾನದ ಮಂದಿರ ಪಿರಮಿಡ್ ಶೇಪಲ್ಲಿ ನಿರ್ಮಾಣ ಆಗಿದೆ. ಇದನ್ನು ಯಾವಾಗ ಗೊತ್ತಾಗಿದೆಯೋ ಸ್ಥಾಪನೆ ಮಾಡಿರೋ ಗುರುಗಳು ಪತ್ರಿಜಿ ಅವರು, ಈ ಪ್ರತಿಯೊಬ್ಬರಿಗೆ ಈ ಧ್ಯಾನ ಅನ್ನೋದು ಸಿಗಬೇಕು, ಪಿರಮಿಡಲ್ಲಿ ಕೂತ್ಕೊಂಡು ಅವ್ರಿಗೊಂದು ಅನುಭವ ಹೊಂದಬೇಕು ಅಂತ ಕಾರಣಕ್ಕಾಗಿ ಈ ಒಂದು ಪಿರಮಿಡ್ ವ್ಯಾಲಿ ಅನ್ನೋದು ನಿರ್ಮಾಣ ಆಗಿದೆ. ಇದು 2003 ಶುರುವಾಯಿತು. ಸುಮಾರು ಇಷ್ಟು ತನಕ ಈಗ 2026 ಇದ್ದೀವಿ. more than 25 lakh people have visited and meditated. ಸೊ ಹಾಗಾಗಿ ಆ ಒಂದು ಎನರ್ಜಿ ಸ್ಪಾಟ್ ಅನ್ನೋದು ಇರುತ್ತೆ. ಆ್ಯಂಡ್
ಹುಣ್ಣಿಮೆಗೆ ಧ್ಯಾನ ಮಾಡುವಾಗ, ಒಂದು ಗ್ರೂಪಲ್ಲಿ ಧ್ಯಾನ ಮಾಡುವಾಗ, ಸಂಗೀತದ ಜೊತೆ ನಾದದ ಜೊತೆ ಧ್ಯಾನ ಮಾಡುವಾಗ, ಮತ್ತು ಪಿರಮಿಡ್ ಒಳಗೆ ಧ್ಯಾನ ಮಾಡುವಾಗ, ದೀಸ್ ಆರ್ ಆಲ್ ಕ್ಯಾಟಲಿಸ್ಟ್. ನಾವು ಹೆಚ್ಚಿನ ಸಮಯ ಕೂರಕ್ಕೂ ಅದು ಅವಕಾಶ ಮಾಡುತ್ತೆ, ಮತ್ತು ನಾವು ಧ್ಯಾನ ಸ್ಥಿತಿಗೆ ಬೇಗ ಹೊಂದ್ಬೋದು. ಹಾಗಾಗಿ ಈ ಒಂದು ಗ್ರೂಪ್ ಮೆಡಿಟೇಷನ್ಸ್ ಅನ್ನೋದು ಇಲ್ಲಿ ನಡೀತಾ ಇರುತ್ತೆ. ಸೊ ಯಾವಾಗ ಬೇಕಂದ್ರೆ ತಾವು ಬರ್ಬೋದು, ಇಲ್ಲಿ ಧ್ಯಾನ ಮಾಡ್ಬೋದು. ಥ್ಯಾಂಕ್ ಯು. ನಮಸ್ಕಾರ. ದಿವ್ಯ ಕ್ಷೇತ್ರ ದರ್ಶನಕ್ಕೆ ಜನಮತದ ವೀಕ್ಷಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಏನಪ್ಪ ಇವತ್ತು ಕೆರೆ ಕಾಡುಗಳನ್ನೆಲ್ಲ ತೋರಿಸ್ತಾ ಇದ್ದೀವಲ್ಲ ಅಂದ್ಕೊಂಡಿದ್ರೆ, ಇದು ವಿಶೇಷವಾದಂಥ ಧ್ಯಾನ ಕ್ಷೇತ್ರ. ಭಗವಾನ್ ಬುದ್ಧನು ಭಗವದ್ಗೀತೆ ನಮ್ಮ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಧ್ಯಾನ ಪದ್ಧತಿಯನ್ನು ಅನುಸರಿಸಿ ಆ ಒಂದು ಪದ್ಧತಿಯಲ್ಲೇ ನಡೀತಾ ಇರ್ತಕ್ಕಂಥ ಪಿರಮಿಡ್ ವ್ಯಾಲಿ ಅಂತಕ್ಕಂಥ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಅದ್ಭುತವಾದ ಧ್ಯಾನ ಕೇಂದ್ರವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಪಿರಮಿಡ್ ವ್ಯಾಲಿ. ಈ ಪಿರಮಿಡ್ ವ್ಯಾಲಿ 2003ರಲ್ಲಿ ಪ್ರಾರಂಭ ಆಗುತ್ತೆ. 160 ಅಡಿ ಚೌಕ ಅಂದರೆ ಸ್ಕ್ವಯರ್, 160 ಅಡಿ ಸ್ಕ್ವಯರಲ್ಲಿ ಮತ್ತು 102 ಅಡಿ ಹೈಟ್, ಮತ್ತು 5,000 ಜನ ಕೂತ್ಕೊಂಡು ಈ ಒಂದು ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶಾಲವಾದಂಥ ಧ್ಯಾನ ಮಂದಿರ. ಈ ಧ್ಯಾನ ಮಂದಿರದ ವಿಶೇಷ ಅಂತಂದರೆ, ಈ ಧ್ಯಾನ ಮಂದಿರದ ಕೆಳಗಡೆ 640ಕ್ಕೂ ಹೆಚ್ಚು ಹಿಮಾಲಯದಲ್ಲಿ ಸಿಗ್ತಕ್ಕಂಥ ಸ್ಫಟಿಕಗಳನ್ನು ಅಳವಡಿಸಿ ಇಲ್ಲಿ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಧ್ಯಾನ ಮಂದಿರದಲ್ಲಿ ನಾವು ಧ್ಯಾನ ಮಾಡಿದಾಗ ನಮಗೆ ಸಾಮಾನ್ಯವಾಗಿ ಏನು ಧ್ಯಾನದ ಒಂದು ಶಕ್ತಿ ಬರುತ್ತೆ, ಅದರ 3 ಪಟ್ಟಿಗಿಂತ ಹೆಚ್ಚಾಗಿ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ವಿಶೇಷ. ಪಿರಮಿಡ್ ವ್ಯಾಲಿ ಅಂತಕ್ಕಂಥದ್ದು ಭಗವಾನ್ ಬುದ್ಧನ ಒಂದು ಕೊಟ್ಟಂಥ ಆನಾಪಾನಸತಿ ಅಂತಕ್ಕಂಥ ಒಂದು ಧ್ಯಾನ ಪದ್ಧತಿಯನ್ನು ಬ್ರಹ್ಮರ್ಷಿ ಪತ್ರಿಜಿ ಮಹಾರಾಜರು ನಮಗೆ ಈ ಒಂದು ಬೆಂಗಳೂರು ನಗರದ 2003ರಲ್ಲಿ ಈ ಒಂದು ಪಿರಮಿಡ್ ವ್ಯಾಲಿಯನ್ನು ಒಂದು ಸ್ಥಾಪನೆ ಮಾಡಿ ಬೆಂಗಳೂರು ನಗರದ ನಾಗರಿಕರಿಗೆ ಧ್ಯಾನ ಪದ್ಧತಿಗೆ ಬರೋದಕ್ಕೆ ಒಂದು ಕಾರಣಕರ್ತರಾಗ್ತಾರೆ. ಕನಕಪುರದ ಮುಖ್ಯ ರಸ್ತೆಯಿಂದ ಕೇವಲ 2 ಕಿಲೋಮೀಟರ್ ಆಗುತ್ತೆ, ಹಾರೋಳಿಗಿನ ಮುಂಚೆ ಬರುತ್ತೆ. ಈ ಧ್ಯಾನ ಪದ್ಧತಿ ಯಾಕೆ ನಮಗೆ ಪ್ರಮುಖವಾಗಿ ಕಾಣ್ತಾ ಇದೆ ಅಂತಂದರೆ, ಇವತ್ತು ಜಗತ್ತಿನಲ್ಲಿ ಎಲ್ಲ ವಿಚಾರಗಳಲ್ಲೂ ನಾವು ಆತಂಕ, ಮನೋವಿಕಾರಗಳು, ಮನಸ್ಸಿನ ಕ್ಷೋಭೆಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಎಲ್ಲ ಕಡೆ ಅನೇಕ ಧ್ಯಾನ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಆದರೆ ಭಗವಾನ್ ಬುದ್ಧ ನಮಗೆ ಪ್ರಮುಖವಾದಂಥ ಒಂದು ಆನಾಪಾನಸತಿ ವಿಪಶನ ಅಂತಕ್ಕಂಥ ಧ್ಯಾನ ಪದ್ಧತಿಯನ್ನು ನಮಗೆ ಅವತ್ತೇ ಕೊಟ್ಟಿದ್ದಾರೆ. ಈ ಆನಾಪಾನಸತಿ ಅಂತಕ್ಕಂಥ ಸರಳ ಧ್ಯಾನ ಪದ್ಧತಿ. ಅದೇನಂತಂದರೆ, ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸದೆ ಸರಳ ಉಸಿರಾಟವನ್ನು ಮಾಡಿಕೊಳ್ಳುತ್ತಾ ಲೌಕಿಕ ಚಿಂತೆಯನ್ನು ಮಾಡದೆ ಥಾಟ್ಲೆಸ್ ಪ್ರೋಸೆಸ್ ಅಂತಕ್ಕಂಥ ಧ್ಯಾನ ಅಂತಂದರೆ ಥಾಟ್ಲೆಸ್, ಚಿಂತೆ ಇಲ್ಲತಕ್ಕಂಥ ಸ್ಥಿತಿಯನ್ನೇ, ಆಲೋಚನೆ ಇಲ್ಲದ ಸ್ಥಿತಿಯನ್ನೇ ಧ್ಯಾನ ಅಂತ ಕರೀತಕ್ಕಂಥ ಒಂದು ಪದ್ಧತಿಯನ್ನು, ಆನಾಪಾನಸತಿ ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಒಂದು ವಿಶಾಲವಾದಂಥ ಒಂದು ಅರಣ್ಯ ಪ್ರದೇಶ ಅಂತ ಹೇಳ್ಬೋದು, ಈ ಪ್ರದೇಶದ ಮಧ್ಯದಲ್ಲಿ ಈ ಒಂದು ಪಿರಮಿಡನ್ನು ಸ್ಥಾಪನೆ ಮಾಡಿ ಲಕ್ಷಾಂತರ ಜನ, 2003 ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಧ್ಯಾನ ಪದ್ಧತಿಯನ್ನು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಸುಖಕರವಾಗಿ ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಎಲ್ಲ ಕಡೆ ನಾವು ನೋಡ್ತಾ ಇರೋದು ಏನಪ್ಪ ಅಂತಂದರೆ, ಸಣ್ಣ ಪುಟ್ಟದಕ್ಕೂ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ, ಮತ್ತು ಡಿಪ್ರೆಷನ್ಗೆ ಒಳಗಾಗ್ತಾರೆ, ಮನೋಕಾರಕ ರೋಗಗಳು ಹೆಚ್ಚಾಗಿರೋದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಧ್ಯಾನ ಅಂತಕ್ಕಂಥದ್ದು, ಯಾಕೆಂದರೆ ನಾವು ಶಂಕರನ ಜ್ಞಾನಕ್ಕೆ ನಾವು ಸ್ವರೂಪ ಅಂತೀವಿ, ಆದರೆ ಭಗವಾನ್ ಬುದ್ಧನ ಧ್ಯಾನಕ್ಕೆ ಸ್ವರೂಪ ಅಂತೀವಿ. ಭಗವಾನ್ ಬುದ್ಧ ಕೊಟ್ಟಿರ್ತಕ್ಕಂಥ ಈ ಒಂದು ಧ್ಯಾನ ಪದ್ಧತಿಯನ್ನು ಅಳವಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಯಾವುದೇ ರೀತಿಯ ಮಾನಸಿಕ ರೋಗವಿಲ್ಲದೆ ಅದ್ಭುತವಾದ ಜೀವನವನ್ನು ನಡೆಸ್ಬೋದು ಅಂತಕ್ಕಂಥ ಒಂದು ಪದ್ಧತಿ ಪಿರಮಿಡ್ ವ್ಯಾಲಿಯಿಂದ ನಮಗೆ ಸಿಗ್ತಾ ಇದೆ. ಅಂಥ ಪಿರಮಿಡ್ ವ್ಯಾಲಿಯನ್ನು ಸ್ಥಾಪನೆ ಮಾಡಿದಂಥ ಪತ್ರಿಜಿ ಮಹಾರಾಜರಿಗೆ ಮತ್ತು ಎಲ್ಲ ನಾಗರಿಕರು ಬಂದು ಸೌಲಭ್ಯವನ್ನು ಉಪಯೋಗಿಸಿಕೊಂಡು ನೀವು ಸಹ ಆರೋಗ್ಯವಂತರಾಗಿ ಅಂತ ನಮ್ಮ ಜನಮತದ ವೀಕ್ಷಕರಿಗೆ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.